2028ಕ್ಕೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸೇರಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರುವುದಿಲ್ಲ. 2028ಕ್ಕೂ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಾಯಕತ್ವ ಯಾರದು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಒಂದು ವೇಳೆ ಮೈತ್ರಿಯಾಗಿ ಅಧಿಕಾರಕ್ಕೆ ಬಂದ್ರೂ ಜೆಡಿಎಸ್ಗೆ ಅಧಿಕಾರ ಕೊಡೋದಿಲ್ಲ. ಬಹುಮತ ಬಂದ್ರೆ ಬಿಜೆಪಿಯವರು ಜೆಡಿಎಸ್ಗೆ ಯಾಕೆ ಅಧಿಕಾರ ಬಿಟ್ಕೊಡ್ತಾರೆ? ಸುಮ್ಮನೆ ರಾಜಕೀಯವಾಗಿ ಭಾಷಣ ಮಾಡಿದ್ದಾರೆ ಅಷ್ಟೇ ಅಂತ ಸಿದ್ದರಾಮಯ್ಯ ದೋಸ್ತಿಗಳಿಗೆ ತಿರುಗೇಟು ನೀಡಿದ್ದಾರೆ. ದ್ವೇಷದಿಂದ ರೇವಣ್ಣರನ್ನ ಬಂಧಿಸಿದ್ರು ಅಂತ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕಾನೂನಿನ ಪ್ರಕಾರ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ನಾವು ಯಾವತ್ತೂ ಯಾರ ಪ್ರಕರಣದಲ್ಲಿಯೂ ತಲೆ ಹಾಕೋದಿಲ್ಲ. ನಾವ್ಯಾಕೆ ರೇವಣ್ಣ ಅವರ ಮೇಲೆ ದ್ವೇಷ ಮಾಡ್ತೀವಿ? ಸುಮ್ಮನೆ ಜೆಡಿಎಸ್ ನಾಯಕರು ಏನೇನು ಸುಳ್ಳು ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ರು. ಬೆಂಗಳೂರು ವಿಶ್ವದಲ್ಲಿ 2ನೇ ಟ್ರಾಫಿಕ್ ನಗರ ಎಂಬ ಕುಖ್ಯಾತಿ ಪಡೆದಿರುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಟ್ರಾಫಿಕ್ ತಡೆಯೋದಕ್ಕೆ ಬಿಸಿನೆಸ್ ಕಾರಿಡಾರ್ ಮಾಡ್ತಿದ್ದೇವೆ. ಟನಲ್ಗಳು, ಎಲಿವೇಟೆಡ್ ಕಾರಿಡಾರ್ ಸೇರಿ 23 ಕಿಲೋಮೀಟರ್ ಬಫರ್ ರೋಡ್ ರೆಡಿ ಮಾಡ್ತಿದ್ದೇವೆ. ಈಗಾಗಲೇ ಈಜಿಪುರದಲ್ಲಿ ಕೆಲಸ ನಡೀತಾ ಇದೆ. ಇದನ್ನ ಮುಂದಿಟ್ಕೊಂಡು ಕೆಲವರು ಟೀಕೆ ಮಾಡ್ತಾರೆ. ಟೀಕೆಗಳು ಸಾಯುತ್ತೆ, ಕೆಲಸ ಮಾತ್ರ ಉಳಿಯುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಮುಖ್ಯಮಂತ್ರಿ ಕಾರ್ಯಾಲಯದ ಕಾರ್ಯದರ್ಶಿ ಅಂತೇಳಿ ಕೆಪಿಎಸ್ಸಿ ಹುದ್ದೆ ಕೊಡಿಸೋದಾಗಿ ವಂಚನೆ ಮಾಡಿದ್ದ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಖಾಸಗಿ ಕಾಲೇಜು ಪ್ರೊಫೆಸರ್ ವೆಂಕಟೇಶ್ ಮುತ್ತಣ್ಣ ಎಂಬುವರಿಗೆ ಕೆಪಿಎಸ್ಸಿ ಸದಸ್ಯ ಹುದ್ದೆ ಕೊಡಿಸೋದಾಗಿ ಆರೋಪಿ ಜಗದೀಶ್ ವಂಚಿಸಿದ್ದ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ ಕೂಡ ಪಡೆದಿದ್ದಂತೆ. ನಂತರ ಹುದ್ದೆಯೂ ಇಲ್ಲದೆ ಹಣವೂ ನೀಡದೆ ಮೋಸ ಮಾಡಿದ್ದು ಗೊತ್ತಾಗಿದೆ. ಬಳಿಕ ಸಿಎಂ ಜಂಟಿ ಕಾರ್ಯದರ್ಶಿ ರಾಮಯ್ಯ ತಮ್ಮ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ್ದಾರೆ ಅಂತ ದೂರು ನೀಡಿದ್ರು. ಸದ್ಯ ಸಿಸಿಬಿ ಪೊಲೀಸರು ಆರೋಪಿ ಜಗದೀಶ್ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಯ ಮಾರ್ಪಾಡು ಮಾಡಿ ಶಿಕ್ಷಣ ಇಲಾಖೆ ಸೂಚನೆ ಹೊರಡಿಸಿದೆ. ಬೆಳಗ್ಗೆ 11 ಗಂಟೆಗೆ ಪರೀಕ್ಷೆ ಆರಂಭಿಸಲು ನಿರ್ಧರಿಸಲಾಗಿತ್ತು. ಇದೀಗ ಮತ್ತೆ ಸಮಯ ಬದಲಾವಣೆ ಮಾಡಲಾಗಿದ್ದು ಪರೀಕ್ಷೆ ಬೆಳಗ್ಗೆ 10:30ಕ್ಕೆ ಆರಂಭವಾಗಲಿದೆ. ಹೀಗಾಗಿ ಪರೀಕ್ಷೆ ದಿನದಂದು ವಿದ್ಯಾರ್ಥಿಗಳು ಬೆಳಗ್ಗೆ 9 ಗಂಟೆಗೆ ಹಾಜರಾಗಲು ಸೂಚನೆ ನೀಡಲಾಗಿದೆ. ಅಲ್ಲದೆ 11 ಗಂಟೆಗೆ ಪ್ರಾರಂಭಿಸುವುದರಿಂದ ವಿದ್ಯಾರ್ಥಿಗಳಿಗೆ ಊಟದ ಸಮಯದಲ್ಲಿ ತೊಂದರೆಯಾಗುತ್ತೆ ಅಂತ ಸಮಯವನ್ನ ಬದಲಾವಣೆ ಮಾಡಿರುವುದಾಗಿ ಶಾಲಾ ಶಿಕ್ಷಣ ಇಲಾಖೆ ಆದೇಶದಲ್ಲಿ ತಿಳಿಸಿದೆ. ಮಹಾಲಿಂಗಾಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಲಾರಿ ಅಪಹರಿಸಿದ್ದ 8 ಮಂದಿ ಅಂತಾರಾಜ್ಯ ದರೋಡೆಕೋರರನ್ನ ಬಂಧಿಸಿದ್ದಾರೆ. ಖದೀಮರು ಸ್ಕಾರ್ಪಿಯೋ ಹಾಗೂ ಇನೋವಾ ಕಾರಲ್ಲಿ ಬಂದು ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನ ಅಡ್ಡಗಟ್ಟಿ ಅಕ್ಕಿ ದರೋಡೆ ಮಾಡಿದ್ದಲ್ಲದೆ ಲಾರಿಯನ್ನು ಕದ್ದೊಯ್ದಿದ್ರು. ಲಾರಿಯಲ್ಲಿದ್ದ 25 ಟನ್ ಅಕ್ಕಿಯನ್ನ ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಒಬ್ಬರಿಗೆ ಮಾರಾಟ ಮಾಡಿ ಎಸ್ಕೇಪ್ ಆಗಿದ್ರು. ಬಳಿಕ ಬಾಗಲಕೋಟೆ ಪೊಲೀಸರು ಇನ್ಸ್ಟಾಗ್ರಾಂ ಹಾಗೂ ಮೊಬೈಲ್ ವಾಯ್ಸ್ ಕಾಲ್ ಆಧರಿಸಿ ಕಳ್ಳರ ಹೆಡೆಮುರಿ ಕಟ್ಟಿದ್ದು ಬಂಧಿತರಿಂದ 3,90,000 ಹಣ ಹಾಗೂ ಸ್ಕಾರ್ಪಿಯೋ ಇನೋವಾ ಲಾರಿಯನ್ನ ಜಪ್ತಿ ಮಾಡಿದ್ದಾರೆ. ಇತ್ತೀಚೆಗೆ ಮಾತಪ್ಪನ ಬೆಟ್ಟಕ್ಕೆ ತೆರಳುವ ಮಾರ್ಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋದಕ್ಕೆ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಮಯ ನಿಗದಿ ಮಾಡಿ ಚಾಮರಾಜನಗರ ಡಿಸಿ ಶ್ರೀರೂಪ ಆದೇಶ ಹೊರಡಿಸಿದ್ದಾರೆ. ನಿರ್ಬಂಧಿತ ಅವಧಿಯಲ್ಲಿ ಯಾರು ಪ್ರಯಾಣಿಸದಂತೆ ಡಿಸಿ ಮನವಿ ಮಾಡಿದ್ದಾರೆ. ಉಡುಪಿಯ ಖ್ಯಾತ ಕಲಾವಿದ ಮಹೇಶ್ ಮರ್ಣೆ ಕಲಾಕೃತಿಗೆ ಪ್ರಧಾನಿ ಮೋದಿ ಫಿದಾ ಆಗಿದ್ದಾರೆ. ಪ್ರಧಾನಮಂತ್ರಿಯವರು ಉಡುಪಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಅಶ್ವತ್ಥ ಮರದ ಎಲೆಯಲ್ಲಿ ಮೋದಿಜಿಯವರ ಭಾವಚಿತ್ರವನ್ನ ಮಹೇಶ್ ಮರ್ಣೆ ರಚಿಸಿದ್ರು. ಆ ಕಲಾಕೃತಿಗೆ ಇದೀಗ ಪ್ರಧಾನಿಯವರಿಂದ ಮೆಚ್ಚುಗೆಯ ಪತ್ರ ಬಂದಿದ್ದು, ಕಲಾಕೃತಿಯನ್ನ ಬಹುವಾಗಿ ಮೆಚ್ಚಿಕೊಂಡು ನಿಮ್ಮಂತಹ ಪ್ರತಿಭಾನ್ವಿತ ಯುವಕರು ಭಾರತವನ್ನ ವಿಕಸಿತ ಭಾರತವನ್ನಾಗಿಸುವ ಹಿಂದಿರುವ ಶಕ್ತಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಉಡುಪಿಯ ಜನತೆ ತೋರಿದ ಪ್ರೀತಿಯನ್ನ ಸ್ಮರಿಸಿಕೊಂಡು ಅದು ಮರೆಯಲಾಗದ ನೆನಪಾಗಿ ನನ್ನೆಲ್ಲ ಉಳಿಯಲಿದೆ. ಜೊತೆಗೆ ಅದು ನನ್ನನ್ನು ಇನ್ನಷ್ಟು ಜನಸೇವೆಗೆ ಪ್ರೇರೇಪಿಸಿದೆ ಅಂತ ಉಲ್ಲೇಖಿಸಿದ್ದಾರೆ. ನೀವು ಹೀಗೆ ಕಲಾ ಸೇವೆಯಲ್ಲಿ ಇನ್ನಷ್ಟು ಯಶಸ್ಸು ಪಡೆದು ಕರ್ನಾಟಕದಲ್ಲಿ ಬಳುವಳಿಯಾಗಿ ಬಂದಿರುವ ಕಲೆಯ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತಾಗಲಿ ಅಂತ ಶುಭ ಹಾರೈಸಿದ್ದಾರೆ.
ಹಾಲು ಮೊಸರಿನ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದ್ದ ಕೆಎಂಎಫ್ ಈಗ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ನೀಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಕಡಿಮೆ ಬೆಲೆಗೆ ಹಾಲು ಸಿಗುವಂತೆ ಮಾಡೋದಕ್ಕೆ ಮುಂದಾಗಿರುವಂತ ಕೆಎಂಎಫ್ 10 ರೂಪಾಯಿಗೆ ಹಾಲು ಹಾಗೂ ಮೊಸರನ್ನ ಮಾರಾಟ ಮಾಡೋದಕ್ಕೆ ನಿರ್ಧರಿಸಿದೆ. ಅದರಂತೆ ಇನ್ಮುಂದೆ 160 ಮಿಲಿಲೀಟರ್ ಪ್ಯಾಕೆಟ್ ಹಾಲು 10 ರೂಪಾಯಿಗೆ ಸಿಕ್ಕಿದ್ರೆ 140 ಮಿಲಿಲೀಟರ್ ಪ್ಯಾಕೆಟ್ ಮೊಸರು 10 ರೂಪಾಯಿಗೆ ಲಭ್ಯವಾಗಲಿದೆ. ಶೀಘ್ರದಲ್ಲೇ ಎಲ್ಲಾ ನಂದಿನಿ ಮಳಿಗೆಗಳಿಗೆ 10 ರೂಪಾಯಿ ಹಾಲು ಮತ್ತು ಮೊಸರು ಸಿಗಲಿದೆ. ಮನೆಕಳ್ಳತನ ಮಾಡ್ತಾ ಇದ್ದ ಮಹಾರಾಷ್ಟ್ರ ಮೂಲದ ಕಬ್ಬು ಕಟಾವ್ ಗ್ಯಾಂಗ್ ಅನ್ನ ಗುಳೇದಗುಡ್ಡ ಪೊಲೀಸರು ಬಂಧಿಸಿದ್ದಾರೆ. ಅರೆಸ್ಟ್ ಆಗಿರುವ 5 ಗ್ಯಾಂಗ್ನಲ್ಲಿ ಮಹಿಳೆ ಸದಸ್ಯರು ಕೂಡ ಇದ್ದು ಬೆಳಗಿನ ಸಮಯದಲ್ಲಿ ಕಬ್ಬು ಕಟಾವ್ ಮಾಡುವ ಕೆಲಸ ಮಾಡ್ತಾರೆ. ರಾತ್ರಿ ಆದ್ರೆ ಸಾಕು ಮನೆ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸದ್ಯ 5 ಆರೋಪಿಗಳ ವಿರುದ್ಧ 6 ಪ್ರಕರಣಗಳು ದಾಖಲಾಗಿವೆ. ಗುಳೇದಗುಡ್ಡ ಠಾಣೆ ವ್ಯಾಪ್ತಿಯ ಬೂದನಖಡ, ಹಂಸನೂರು, ಗುಳೇದಗುಡ್ಡ ಹಾಗೂ ಬಾದಾಮಿ ಠಾಣೆ ವ್ಯಾಪ್ತಿಯ ಮುಮರೆಡ್ಡಿ ಕೊಪ್ಪ, ಮುತ್ತಲಗೇರಿ ಗ್ರಾಮದಲ್ಲಿ ಮನೆ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ. ಬಂಧಿತರಿಂದ 76 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಆಟವಾಡ್ತಾ ಇದ್ದ ವೇಳೆ ಬಾಲಕಿಗೆ ಹಾವು ಕಚ್ಚಿದ ಪರಿಣಾಮ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 3 ವರ್ಷದ ಬಾಲಕಿ ರೂಪಾ ಮೃತ ದುರ್ದೈವಿ. ರೂಪಾ ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇದ್ಲು. ಈ ವೇಳೆ ಹಾವು ಬಂದು ಕಡಿದು ಹೋಗಿದೆ. ನಂತರ ಪೋಷಕರು ಬಂದು ನೋಡಿದಾಗ ಮಗು ಮೃತಪಟ್ಟಿರೋದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಲೀಸ್ಗೆ ಮನೆ ಕೊಡಿಸುವುದಾಗಿ ನಂಬಿಸಿ ಮಹಿಳೆಗೆ ಬರೋಬ್ಬರಿ 5 ಲಕ್ಷ ಹಣ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಬ್ದುಲ್ ಹಸನ್ ಎಂಬಾತ ಮಹಿಳೆಯೊಬ್ಬರಿಗೆ ಲೀಸ್ಗೆ ಮನೆ ಕೊಡಿಸುವುದಾಗಿ ನಂಬಿಸಿದ್ನಂತೆ. ಅಲ್ಲದೆ ಖಾಲಿ ಇದ್ದ ಮನೆಯೊಂದನ್ನು ತೋರಿಸಿ ಆಕೆಯಿಂದ 5 ಲಕ್ಷ ಹಣ ಪಡೆದು ಮೋಸ ಮಾಡಿದ್ನಂತೆ. ಇನ್ನು ಮೋಸ ಹೋದ ಮಹಿಳೆ ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ರೂ ಕೂಡ ಪೊಲೀಸರು ಎಫ್ಐಆರ್ ದಾಖಲಿಸಿಲ್ವಂತೆ. ಹೀಗಾಗಿ ಮಹಿಳೆ ಕಮಿಷನರ್ ಕಚೇರಿಗೆ ತೆರಳಿ ದೂರು ಸಲ್ಲಿಸಿದ್ದಾಳೆ. ಇದೀಗ ಕಮಿಷನರ್ ಕಚೇರಿಗೆ ದೂರು ನೀಡಿದ ನಂತರ ಎಫ್ಐಆರ್ ದಾಖಲಿಸಿ ಡಿಜೆಹಳ್ಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಸೈಬರ್ ವಂಚನೆ ಮಾಡ್ತಾ ಇದ್ದ ಬೃಹತ್ ಸೈಬರ್ ವಂಚನೆ ಜಾಲವನ್ನ ಹುಳಿಮಾವು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ವಂಚಕರ ಗ್ಯಾಂಗ್ ದೆಹಲಿಯಲ್ಲಿ ಕೂತು ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕ ಲಿಂಕ್ ಕಳಿಸಿ ನಂತರ ನ್ಯೂನ್ ಸಿಸ್ಟಮ್ ಎಂಬ ಆಪ್ ಇನ್ಸ್ಟಾಲ್ ಮಾಡಿಸ್ತಾ ಇದ್ರು. ಬಳಿಕ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ವಿವಿಧ ಅಕೌಂಟ್ಗಳಿಗೆ ಹಣ ಹೂಡಿಕೆ ಮಾಡಿಸಿ ವಂಚನೆ ಮಾಡ್ತಾ ಇದ್ರು. 12 ಜನರನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದ ಹುಳಿಮಾವು ಪೊಲೀಸರು ಮೊದಲಿಗೆ 4,500 ರೂಪಾಯಿ ಅಕೌಂಟ್ಗಳ ಮೂಲಕ ಸುಮಾರು 75 ಕೋಟಿ ವಹಿವಾಟು ನಡೆಸಿದ್ದನ್ನ ಪತ್ತೆ ಹಚ್ಚಿದ್ರು. ಬಳಿಕ ತನಿಖೆ ವೇಳೆ ಸುಮಾರು 9,000 ಅಕೌಂಟ್ಗಳ ಮೂಲಕ ಅಕ್ರಮ ಹಣ ವಹಿವಾಟು ನಡೆಸಿರುವುದು ಪತ್ತೆಯಾಗಿದ್ದು ಎಲ್ಲ ಅಕೌಂಟ್ಸ್ಗಳನ್ನು ಫ್ರೀಸ್ ಮಾಡಲಾಗಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಪೊಲೀಸ್ ಇಲಾಖೆ ಸೈಬರ್ ಕಮಾಂಡ್ನಿಂದಲೂ ತನಿಖೆ ನಡೆಸುವುದಕ್ಕೆ ಮುಂದಾಗಿದೆ. ಪುಡಾರಿ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಿನ್ನೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದ್ದು ಯಾವುದೇ ಕ್ಷಣದಲ್ಲಿ ಶಿಡ್ಲಘಟ್ಟ ಧಮ್ಕಿ ನಾಯಕ ಅರೆಸ್ಟ್ ಆಗುವ ಸಾಧ್ಯತೆಗಳಿವೆ. ಬಂಧನ ಭೀತಿಯಿಂದ ಕಳೆದ 12 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ಆದರೆ ಪೊಲೀಸರು ರಾಜೀವ್ ಗೌಡ ಬಂಧಿಸುವಲ್ಲಿ ವಿಫಲವಾಗಿದ್ದಾರೆ. ಇದೀಗ ಚಿಂತಾಮಣಿ ಕೋರ್ಟ್ನಿಂದ ರಾಜೀವ್ ಗೌಡ ಬೇಲ್ ಅರ್ಜಿ ವಜಾಗೊಂಡಿದ್ದು ಈಗಲಾದರೂ ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸ್ತಾರಾ ಅನ್ನೋದು ನೋಡಬೇಕಿದೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರುವ ರಾಜೀವ್ ಗೌಡನನ್ನ ಶೀಘ್ರವೇ ಬಂಧಿಸ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಮೊದಲ ದಿನವೇ ಆದೇಶ ನೀಡಿದೆ. ಬಂಧಿಸುವಷ್ಟರಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಹೋಗ್ತಾರೆ, ಖಂಡಿತವಾಗಿಯೂ ಹಿಡಿದೇ ಹಿಡಿತೀವಿ, ಯಾವುದೇ ಮುಲಾಜಿಲ್ಲ, ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಹೇಳಿದರು. ಬಾಯ್ ಫ್ರೆಂಡ್ಗೆ ಖಾಸಗಿ ಫೋಟೋಗಳನ್ನು ಕಳಿಸಿದ ಯುವತಿ ಪೇಚಿಗೆ ಸಿಲುಕಿದ್ದು ಪೊಲೀಸರ ಮೊರೆ ಹೋಗಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ನಗರದ ಪ್ರತಿಷ್ಠಿತ ಖಾಸಗಿ ಕಾಲೇಜೊಂದರಲ್ಲಿ ವ್ಯಾಸಂಗ ಮಾಡ್ತಾ ಇರುವ 19 ವರ್ಷದ ವಿದ್ಯಾರ್ಥಿನಿ ತನ್ನ ಪ್ರೇಮಿಗೆ ತನ್ನ ಖಾಸಗಿ ಫೋಟೋವನ್ನು ಕಳಿಸಿದ್ದು ಅದೇ ಫೋಟೋಗಳನ್ನು ಇಟ್ಕೊಂಡು ಅಪರಿಚಿತ ನಂಬರ್ನಿಂದ ಬ್ಲಾಕ್ ಮೇಲ್ ಕರೆ ಬಂದಿದೆ. ಈ ಸಂಬಂಧ ಕೇಂದ್ರ ವಿಭಾಗ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿದ್ದಾಳೆ. ಅಲ್ಲದೆ ಈ ವಿಚಾರವನ್ನ ಯುವತಿ ತನ್ನ ಸ್ನೇಹಿತನೊಂದಿಗೆ ಚರ್ಚಿಸಿದ್ದು ಬ್ಲಾಕ್ ಮೇಲ್ ಅನ್ನ ಒತ್ತಡಕ್ಕೆ ಒಳಗಾಗಿ ಸ್ನೇಹಿತನ ಮೂಲಕ ಸುಮಾರು 1 ಲಕ್ಷ ರೂಪಾಯಿ ಹಣವನ್ನ ಪಾವತಿಸಿದ್ಲು. ಆದರೂ ಅಪರಿಚಿತ ಸಂಖ್ಯೆಯಿಂದ ಮತ್ತೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಬರ್ತಾಲೇ ಇತ್ತು. ಈ ವೇಳೆ ಫೋಟೋಗಳು ಬ್ಲಾಕ್ ಮೇಲರ್ಗೆ ಹೇಗೆ ಸಿಕ್ಕುವ ಅಂತ ಅನುಮಾನ ಮೂಡಿತ್ತು.
ಮೊದಲಿಗೆ ತನ್ನ ಪ್ರಿಯಕರನೇ ಈ ಕೆಲಸ ಮಾಡಿರಬಹುದು ಅಂತ ಅನುಮಾನವು ಯುವತಿಯ ತಲೆ ಹೊಕ್ಕಿತ್ತು. ಆದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಈ ದುಷ್ಕೃತ್ಯದಲ್ಲಿ ಆಕೆಯ ಬಾಯ್ ಫ್ರೆಂಡ್ ಪಾತ್ರ ಇಲ್ಲ ಅನ್ನೋದು ತಿಳಿದು ಬಂದಿದೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡಿರುವ ಕೇಂದ್ರ ವಿಭಾಗ ಸೈಬರ್ ಕ್ರೈಂ ಪೊಲೀಸರು ತಾಂತ್ರಿಕ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಸಾರ್ವಜನಿಕರು ಈ ರೀತಿ ಖಾಸಗಿ ಮಾಹಿತಿಯನ್ನ ಹಂಚಿಕೊಳ್ಳುವ ವೇಳೆ ಎಚ್ಚರ ವಹಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಬಿಯರ್ ಕುಡಿಸಿ ಅಪ್ರಾಪ್ತೆ ಮೇಲೆ ಸಾಮೂಹಿಕ ಅತ್ಯಾಚಾರಗೈದ ಆರೋಪಿಗಳಿಗೆ ಬೆಳಗಾವಿ ಪೋಕ್ಸೋ ವಿಶೇಷ ನ್ಯಾಯಾಲಯದ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. 2025 ಮೇ 10ರಂದು ಬೆಳಗಾವಿಯ ಸಾವಂಗಾಂವ್ ಫಾರ್ಮ್ ಹೌಸ್ನಲ್ಲಿ ಕಾಮುಕರು ಅಪ್ರಾಪ್ತೆ ಅಂತ ಗೊತ್ತಿದ್ರೂ ಕೂಡ ಬಿಯರ್ ಅನ್ನ ಕುಡಿಸಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು. ಅಪ್ರಾಪ್ತೆಯ ಬಳಿ ಇದ್ದ ಚಿನ್ನದ ಸರವನ್ನು ಕದ್ದೊಯ್ದಿದ್ರು. ಈ ಸಂಬಂಧ ಬೆಳಗಾವಿಯ ಟಿಳಕವಾಡಿ ಠಾಣೆಯಲ್ಲಿ ಪೋಷಕರು ದೂರು ದಾಖಲಿಸಿದ್ರು. ಬಳಿಕ ಈ ಪ್ರಕರಣ ಟಿಳಕವಾಡಿಯಿಂದ ಮಾರ್ಕೆಟ್ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿತ್ತು. ಇದೀಗ 8 ತಿಂಗಳ ಅವಧಿಯಲ್ಲಿ ಪ್ರಕರಣ ಇತ್ಯರ್ಥಗೊಳಿಸಿ ಕೋರ್ಟ್ 4 ಆರೋಪಿಗಳಿಗೆ ಕಠಿಣ ಶಿಕ್ಷೆ ಪ್ರಕಟಿಸಿದೆ. ಆರೋಪಿಗಳಾದ ನಿಜಾಮಿ ಹಾಗೂ ರವಿ ನ್ಯಾಯೋಡಿಗೆ ಜೀವಾವಧಿ ಶಿಕ್ಷೆ ಜೊತೆಗೆ 8,76,000 ರೂಪಾಯಿ ದಂಡ ವಿಧಿಸಿದ್ರೆ, ಕೃತ್ಯಕ್ಕೆ ಸಹಕರಿಸಿದ ರೋಹನ್ ಪಾಟೀಲ, ಅಶುತೋಷ ಪಾಟೀಲಗೆ 20 ವರ್ಷ ಜೈಲು ಶಿಕ್ಷೆ ಹಾಗೂ 6 ಲಕ್ಷ ದಂಡ ವಿಧಿಸಲಾಗಿದೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಮದಿನಾ ಕಾಂಪ್ಲೆಕ್ಸ್ನಲ್ಲಿರುವ ಚಪ್ಪಲಿ ಗೋದಾಮಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದ್ದು, ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಚಪ್ಪಲಿ ಶೂಸ್ ಸುಟ್ಟು ಭಸ್ಮವಾಗಿದೆ. ಸಾದಿಕ್ ಅಲಿ ಎಂಬುವರಿಗೆ ಸೇರಿರುವ ಚಪ್ಪಲಿ ಗೋದಾಂ ಬೆಂಕಿಗಾಹುತಿಯಾಗಿದ್ದು, ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಸಿರಗುಪ್ಪ ನಗರಸಭೆಯ ಕಾರ್ಯಾಲಯದಲ್ಲಿ ಕಿರಿಯ ಆರೋಗ್ಯ ಸಹಾಯಕಿ ಮಹಿಳೆಗೆ ಹಿರಿಯ ಆರೋಗ್ಯ ಅಧಿಕಾರಿ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸಿರಗುಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿರಿಯ ಆರೋಗ್ಯ ಅಧಿಕಾರಿ ರಂಗಸ್ವಾಮಿ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿರುವ ಮಹಿಳೆ ಹಲವು ಬಾರಿ ಕಿರುಕುಳ ನೀಡಿದ್ದಾರೆ. ಅದನ್ನು ನಿರಾಕರಿಸಿದಾಗ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಹಣಕ್ಕಾಗಿ 6 ತಿಂಗಳ ಹೆಣ್ಣು ಮಗುವನ್ನೇ ಮಾರಾಟ ಮಾಡಿರುವ ಘಟನೆ ಚಾಮರಾಜನಗರ ತಾಲೂಕಿನ ರಾಮಸಮುದ್ರದಲ್ಲಿ ನಡೆದಿದೆ. ರಾಮಸಮುದ್ರ ನಿವಾಸಿಗಳಾದ ಸಿಂಧು ಹಾಗೂ ಮಂಜು ನಾಯಕ ದಂಪತಿ ಹಾಸನ ಮೂಲದ ದಂಪತಿಗೆ 50,000 ಹಣಕ್ಕೆ ಮಗು ಸೇಲ್ ಮಾಡಿದ್ರಂತೆ. ಮಧ್ಯವರ್ತಿ ಶಾಂತ ಮೂಲಕ ಮಗು ಮಾರಾಟ ಮಾಡಿದ್ರಂತೆ. ಈ ಬಗ್ಗೆ ಶಿಶು ಅಭಿವೃದ್ಧಿ ಅಧಿಕಾರಿ ಹೆಣ್ಣು ಮಗು ಜನಿಸಿದ್ದು ತಂದೆ ತಾಯಿ ವಶದಲ್ಲಿಲ್ಲ ಎಂಬ ಮಾಹಿತಿಗೆ ಪೊಲೀಸರಿಗೆ ದೂರು ನೀಡಿದ್ರು. ಶಿಶು ಅಭಿವೃದ್ಧಿ ಅಧಿಕಾರಿ ದೂರಿನ ಮೇಲೆ ಚಾಮರಾಜನಗರ ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಇದೀಗ ಪ್ರಕರಣ ಸಂಬಂಧ ಪೋಷಕರು ಸೇರಿ 5 ಆರೋಪಿಗಳನ್ನ ಬಂಧಿಸಿದ್ದು, ಮಗುವನ್ನ ಶಿಶು ಅಭಿವೃದ್ಧಿ ಇಲಾಖೆಗೆ ಒಪ್ಪಿಸಿದ್ದಾರೆ. ಮಗು ಅಂದರೆ ಶ್ರೀಮತಿ ಸಿಂಧು ಮತ್ತು ಮಂಜುನಾಯಕ ಅನ್ನೋರ ಒಂದು ಮಗು 20 ದಿನದ ಮಗು. ಬಟ್ ತಂದೆ ತಾಯಿ ವಶದಲ್ಲಿಲ್ಲ, ಮಗು ಏನಾಗಿದೆ ಅಂತ ಅವ್ರ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂತ ನಮ್ಮ ಚಾಮರಾಜನಗರ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದನ್ನು ಚಾಮರಾಜನಗರ ಟೌನಲ್ಲಿ ಅದನ್ನ ಕೇಸನ್ನು ದಾಖಲು ಮಾಡಿ ತನಿಖೆ ಕೈಗೊಂಡಿರ್ತಾರೆ. ನಂತರ ನಾನು ಬಂದಮೇಲೆ ಇದು ಇಷ್ಟು ಪೆಂಡಿಂಗ್ ಯಾಕಿದೆ, 20 ದಿನದ ಮಗು ಏನಾಯಿತು, ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಸ್ವಲ್ಪ ವಿಚಾರಣೆ ಮಾಡಿ ನೋಡಲಾಗಿ ಆಗ ತಂದೆ ತಾಯಿಗಳು ಸುಮಾರು 1 ತಿಂಗಳ ಕಾಲ ಹುಡುಕಿದ್ವಿ ಅವ್ರಿಗೆ. ಅವರು ಒಂದು ಕಡೆ ಸಿಗ್ತಾರೆ, ತಂದೆ ತಾಯಿ ಸಿಗ್ತಾರೆ. ಬಟ್ ಅವರೇನು ಹೇಳ್ತಾರೆ, ನನ್ನ ಸುಳ್ಳು ಹೇಳ್ತಾಯಿದ್ರು. ಮಗುಗೆ ಉಸಿರು ಕಟ್ಟಿ ಬಸ್ಸಲ್ಲಿ ಬರಬೇಕಾದ್ರೆ ಡೆತ್ ಆಯಿತು. ಒಂದು ಕಡೆ ಅಲ್ಲಿ ನಂಜನಗೂಡು ಕಡೆ ಅದನ್ನು ಮಗುನ ಮಣ್ಣು ಮಾಡಿದ್ವಿ ನಾವು, ಎಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳೋದು ಕಂಡು ಬಂತು. ನಂತರ ಶಾಂತ ಅವ್ರಿಗೆ ನಾವು ವಿಚಾರಣೆ ಮಾಡಲಾಗಿ ಅವರು ಅರ್ಕಲಗೂಡು ತಾಲೂಕು ಕೊಣಂದೂರು ಅಂತ ಗ್ರಾಮದಲ್ಲಿ ಜವರಯ್ಯ ಮತ್ತು ಇನ್ನೊಬ್ಬರು ನೇತ್ರ ಅನ್ನೋರು ಅವರಿಗೆ ಮಗುನ ಮಾರಾಟ ಮಾಡಿದ್ದೀವಿ 50,000. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.